ತರಕಾರಿ ಬೇಕೇ ತರಕಾರಿ 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 ಬೇಕೇ ತರಕಾರಿ 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 ಬೇಕೇ ತರಕಾರಿ ತರುಣಿಯು ಮಾರುವ ತರಕಾರಿ ತೊರೆಯೊಳು ಕೊಂಡರೆ ರುಚಿಕಾರಿ ಕಣಿತರೆ ನಷ್ಟವು ತರಕಾರಿ ಕೊಳ್ಳಿರಿ ನೀವು ತೊಂಡೆಕಾಯಿ ಕೊಳ್ಳಿರಿ ನೀವು ತೊಂಡೆಕಾಯಿ 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 ನಲ್ಲೆಯ ಬೆರಳಿನ ಬೆಂಡೆಕಾಯಿ ನಲ್ಲೆಯ ಬೆರಳಿನ ಬೆಂಡೆಕಾಯಿ ಬೆಳ್ಳಿಯ ಹಾಗಿಯ ಸೋರೆಕಾಯಿ ಬೆಳ್ಳಿಯ ಹಾಗಿಯ ಸೋರೆಕಾಯಿ ತೆಳ್ಳಗೆ ಬಗುವ ನುಗ್ಗೆಕಾಯಿ ಬಗೆ ಬಗೆಯ ಎಲ್ಲ ತರಕಾರಿ ಉಂಟು ನೋಡಿ. ತೊಂಡೆಕಾಯಿ, ಬೆಂಡೆಕಾಯಿ, ಈಗಾಗಲೇ ಹಾಗಲಕಾಯಿ, ಬದನೆಕಾಯಿ, ಈ ರೀತಿಯಾಗಿ ನುಗ್ಗೆಕಾಯಿ ಎಲ್ಲ ಉಂಟು. ಬನ್ನಿ 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 ಬನ್ನಿ, ಮುಖ ನೋಡಿ ಸುಖ ಇಲ್ಲ, ವ್ಯಾಪಾರ ಮಾಡ್ಬೇಕು. ಬನ್ನಿ 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 ಬನ್ನಿ. ನೋಡ್ಬೇಕು ನೀವು. ಅಲ್ಲ ನಿಮ್ಮ ಅಡಿಗೆ ಸಾಕಲ್ಲ. ತರಕಾರಿ ವಿಶೇಷ ಕಾರ್ಯಕ್ರಮ ಕೊಳ್ಕೊಂಡು ಅಡಿಗೆ ಮಾಡೋದಲ್ಲ. ನನಗೆ ನಿನಗೆ ಹೇಳಲಿಲ್ಲ, ಅಡಿಗೆ ಮಾಡಿದ್ರೆ ಯಾವ ಸತ್ಯ ಅಲ್ದಿದ್ರು ಬೈದೆ ನಿಮ್ಗೆ. ಎಲ್ಲರೂ ಕರ್ಕೇರಿ ಅಂತಾರಲ್ಲ, ಕರ್ಕೇರಿ ತರಕಾರಿ ವ್ಯಾಪಾರ. ಇವಳಂದ್ರೆ ಯಾರು? ಜಲ್ದಿನ ಮಗಳು ತುಂಗಿ ಅಂತ. ಜಲ್ದಿ ಅಂದ್ರೆ ನಮ್ಮ ವ್ಯಾಪಾರ ಮಾಡ್ಬೋದು ಬರ್ತಾ ಇದ್ರ ಬಟ್ಲಿ ವ್ಯಾಪಾರ. ಈಗ ನೀನು ಶುರು ಮಾಡಿದ್ಯಾ? ಹೌದಾ? ಅಮ್ಮ ಹೇಳಿದ್ಲು ಅಮ್ಮನಿಗೆ ಇದ್ದಾಯ್ತು ಈ ವರ್ಷ ಹೇಳಿದೆ ಫಾರ್ಮರಿ ಆರೋಗ್ಯ ಸರಿ ಇಲ್ಲ ಅಂತ. ಹೌದಾ? ಯಾರು? ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾರು? ನಾನು ಜಲ್ದಿನ ಮಗಳು ತುಂಗಿಯ? ಅಯ್ಯೋ ದೇವ್ರೆ, ನಾನು ಜಲ್ದಿನ ಮಗಳಲ್ಲ. ಜಲ್ದಿನ ಮಗಳಲ್ಲ ನಾನು ಬಸವಣ್ಣನ ಮಗಳು. ಹುಣಸ್ಮಕ್ಕಿ ಬಸವಣ್ಣ? ಹುಣಸ್ಮಕ್ಕಿ ಬಸವಣ್ಣ ಅಲ್ಲ, ಊಚಿಕಡ್ಡಿ ಬಸವಣ್ಣನ ಮಗಳು. ಊಚಿಕಡ್ಡಿಯ? ಹೌದು. ಬಸವಣ್ಣ ಊಚಿಕಡ್ಡಿ ಹಚ್ಚಿ ಆಯ್ತಾ? ಅಜ್ಜಿ ಆಯ್ತಾ? ಹುಜಿಕಟ್ಟಿ ಗಂಧದ ಮಾಲೆ ಹಾಕಿರಾ? ಎಂತ ಗೊತ್ತಾಗಿಲ್ಲ ಇವತ್ತಿದ್ದರೆ ಹುಜಿಕಟ್ಟಿ ಹೆಚ್ಚೇನೆ. ಅಯ್ಯೋ ದೇವ್ರೆ, ಯಾರ ಮಗಳಾದ್ರು ಏನೀಗ? ಹೀರೆಕಾಯಿ ಉಂಟಾ? ಹೀರೆಕಾಯಿ ಉಂಟು ನೋಡಿ. ಸೋರೆಕಾಯಿ ಉಂಟಾ? ಚೆನ್ನಾಗಿ ಒಳ್ಳೆ ಸಿದ್ದಾಪುರ ಸಂತೆ ಕೂಕ ಮಾತಾಡಿ ಒಳ್ಳೆ ಅಭ್ಯಾಸ. ಐದಾ? ಅಲ್ಲಿ ನಿಮ್ಗೆ ಯಾವ್ದಾವ್ದು ಬೇಕು? ಪಟ್ಟಾಗ್ಲಿಕಾಯ ಮತ್ ಬೇರೆ ಹೀರೆಕಾಯಿ ಉಂಟು. ಅದು ಹೇಗೂ ಇಲ್ಲ, ಅದು ಹಾಗೆ. ತೊಂಡೆಕಾಯಿ ಉಂಟಾ? ಹೌದೌದು ಉಂಟು ಉಂಟು. ತೊಂಡೆಕಾಯಿ ಉಂಟಾ? ತೊಂಡೆಕಾಯಿ ಉಂಟು. ಮರ್ತೊಂಡೆ ಉಂಟಾ? ಮರ್ತೊಂಡೆ ಅಂದ್ರೆ ಒಂದಿಷ್ಟು ಉದ್ದ ಆಗ್ತದೆ, ಒಂದು 7-8 ಇದ್ರೆ ಸಾಕಾಗ್ತದೆ ಒಂದು ಇಬ್ಬರಿ ಮಾಡ್ತೇವೆ. ಹೌದು. ನುಗ್ಗೆಕಾಯ? ಅಯ್ಯೋ ದೇವ್ರೆ, ನುಗ್ಗೆಕಾಯಿ ಭಾಗವತರು ತಕೊಂಡು ಹೋದ್ರಲ್ಲ. ಅಯ್ಯ ಯಾಕೆ ರಗಳೆ ಯಾಕೆ? ನಮಗೆ ಬೇಕಿತ್ತಲ್ಲ. ಹೌದಾ? ಹೌದು. ಅಯ್ಯೋ ದೇವ್ರೆ, ಅದಲ್ಲ, ತರಕಾರಿ ಬೇಕು. ಅಷ್ಟು ತರಕಾರಿ ಬೇಕು, ಅಷ್ಟು ತರಕಾರಿ ಬೇಕು. ಎಲ್ಲ ಒಟ್ಟಿಗೆ ಎಷ್ಟು ಅಂತ ಹೇಳಿ ಎಷ್ಟೆಷ್ಟು ಅದನ್ನು ಹೇಳು. ನಿಮ್ಮ ವ್ಯಾಪಾರವನ್ನು ನಿಲ್ಲಿಸಬೇಕು ಇವತ್ತು. ಅಯ್ಯೋ ದೇವ್ರೆ, ಹೌದು, ನೀವು ವ್ಯಾಪಾರ ಮಾಡ್ತೀರಾ? ಮಾಡ್ಬೇಕಂತಾದ್ರೆ ಸುಂಕವನ್ನು ಕೊಟ್ಟು ವ್ಯಾಪಾರ ಮಾಡ್ಬೇಕು.
ಅಪ್ಪ ನಿನ್ನ ಧೈರ್ಯವೇ ಯಾಕಂತೇಳಿ ತರಕಾರಿಯನ್ನು ಮಾರಾಟ ಮಾಡುವ ಮುಂಚಿತವಾಗಿ ಸುಂಕವನ್ನು ಕೊಟ್ಟು ಆಮೇಲೆ ನೀವು ಮಾರಾಟ ಮಾಡಬೇಕು. ಅದನ್ನು ಬಿಟ್ಟು ಅಹಂಕಾರದಿಂದ ಈ ರೀತಿ ಮಾತನಾಡ್ತೆ ಅಂತ ನಿನ್ನ ಬಿಡ್ತೇನೆ ಅಂತ ಬೀಳ್ಲಿಕ್ಕೆ ಬಂದಿರ ಮತ್ತೆ ನೀವಂತ ದೈವ ನೀನು ಸುಮ್ಮನೆ ನಾನೇನು ನೋಡ್ತಾ ಇಲ್ಲ. ಬಾರಿಸಿ ಬಾರಿಸಿ ಸಿಟ್ಟು ಬರೋದಿಲ್ಲ, ಆವಾಗ ಸುಮ್ಮನೆ ಸಿಟ್ಟು ಬಂದು ನೋಡ್ತಾ ಇಲ್ಲ. ಬಾರಿಸಿ ಬಾರಿಸಿ ಜೀವ ಹೆಚ್ಚಾಯ್ತಾ? ಎಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತದ್ದು ಒಂದು ಆವೇಶವಾಗಿ ಈ ವೇಷ ಇರುವುದಿಲ್ಲ ಇವತ್ತು. ಹೌದಾ ಬಿಡ್ಬೇಡಿ ಬಿಡ್ಬೇಡಿ ಜೋರಾಗಿ 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 ಯಾರಿಗೆ ಯಾರಿಗೆ ಹೋಯ್ ಎಂತದಿಂದ ಸತ್ಯ ವ್ಯಾಪಾರ ಮಾಡ್ಕೊಂಡೆ ಸುಂಕ ಕೊಡ್ಬೇಕಾ? ಜೀವನದಲ್ಲಿ ಇವತ್ತು ಸುಂಕ ಕೊಟ್ಟಿದ್ದಿಲ್ಲ ನಾವು. ನೀವು ಬಂದ್ರೆ ಸುಂಕ ಕಲ್ತ್ರ ಕೊಡೋಕ್ಕಾಗೋದಿಲ್ಲ. ಆಗುದಿಲ್ವಾ? ಯಾರೇ ಬರಲಿ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಮಗನ ಮತ್ತು ಗೊತ್ತಾ ಇರ್ಬೇಕು ಗೊತ್ತಾ? ಹಾ ಅಷ್ಟಲಿಕ್ಕೆ ಈ ಗೆರೆ ದಾಟಿ ನೀನು ಬರಬಾರ್ದು, ನಾನು ಬರ್ತೀನಿ. ಏ ಮೂರ್ಖ ಶಿಖಾಮಣಿ, ಕೊಡ್ತೀಯ ಇಲ್ಲ ಸೊಡ್ಡ ಮೇಲೆ ಬಿಡ್ತೇನೆ ನಿನಗೆ. ನಮ್ಮ ಯಜಮಾನಿ ಎಂತಂತೆ ಯಜಮಾನಿ ಎಂತಂತೆ ಪ್ರಯೋಜನ ಆಗುವುದಿಲ್ಲ. ಹೌದಾ? ವಿಚಾರ ಮಾಡಿ ನಾನು ನೋಡ್ತೇನೆ. ಚಂದ್ರ ಮತನ ಚಂದ್ರ ಮೂಸಣ್ಣ ಏ ಇದೇ ಕೆಲಸವನ್ನ ನೀನು ನಿನ್ನಂತವ್ರು ಮಾಡಿದ್ರೆ ಅದೇ ಶಬ್ದವನ್ನು ಪ್ರಯೋಗಿಸಬೇಕು. ಹೌದಾ? ನಾವು ಮಾಡಿದ್ರೆ ಹಾಗಲ್ಲ. ಆಘ್ರಾಣಿಸುವುದು, ಆಸ್ವಾದಿಸುವುದು, ಸವಿಯುವುದು ಅಂತೇಳಿ ಸಂಭವಿಸಬೇಕು. ಎಲ್ಲ ಒಂದೇ ಎಲ್ಲ ಒಂದೇ. ಏನ್ ಮಾಡ್ಲಿಕ್ಕೆ ಬಂದವ್ರು ನೀವು ಇಲ್ಲಿಗೆ? ಭಯಂಕರ ಮೋಸ್ತ ಮಾರ್ರೆ. ಅಲ್ಲ ಸುಳ್ಳಲ್ಲ, ಇದು ಸ್ತ್ರೀಲಿಂಗವ ಪುಲ್ಲಿಂಗವ ನಪುಂಸಕಲಿಂಗವ? ಒಂದು ಕೆಲಸ ಮಾಡಿ, ಏನು ಒಂದು ವಾರ ಅವ್ರ ಜೊತೆಲಿರಿ, ಯಾವ ಲಿಂಗ ಅಂತ ಗೊತ್ತಾಗ್ತದೆ. ಅಪಾಯ ಉಂಟು. ಹಾಗಾದ್ರೆ ಮತ್ತೆ ಅಪಾಯ ಅಂದ್ರೆ ಮತ್ತೆ ಯಾಕೆ ಹೇಳ್ತೀರಿ? ನೀವು ಯಾಕೆ ಇಲ್ಲಿ ಬಂದವರು? ನಾವು ತರಕಾರಿ ಕೊಂಡು ಹೋಗ್ಲಿಕ್ಕೆ ಬಂದವರು. ನೀವು ತರಕಾರಿ ಕೊಂಡು ಹೋಗ್ಲಿಕ್ಕೆ ಬಂದವರು. ತರಕಾರಿ ವ್ಯಾಪಾರಕ್ಕೆ ಬಂದವರು ಯಾರು? ನಾನೇ. ಎಂತ ಕಾಣ್ತದೆ? ತರಕಾರಿ ನೀ ಕಾಣ್ಬೇಡ. ವ್ಯಾಪಾರಕ್ಕೆ ಬಂದವಳ ಮತ್ತೆ ಸುಳ್ಳಲ್ಲ ವ್ಯಾಪಾರ ಹೇಗುಂಟೆ? ವ್ಯಾಪಾರದಲ್ಲಿ ಎಂತ ಮಾಡಿ? ನೀವು ಒಳಗೆ ನಿನ್ನನ್ನು ನೋಡಿದ್ರೆ ಯಾವ ಚೈತನ್ಯ ಸಿಗ್ತದಂತ ಬೇಕಲ್ಲ? ಚೇತನ ನೀವು ಎಲ್ಲಿದ್ದಾನೆ? ಚೇತನ ಬೇಕಾದ್ರೆ ಚೇತನ ಅಲ್ಲ, ಚೈತನ್ಯ. ಬೇಡ ಏನೇ ಇವ್ ನಮ್ಮ ಯಜಮಾನ ಕಂಡು ಚೈತನ್ಯ ಗೊತ್ತಿಲ್ಲ. ಊಟ ಸಿಗುತ್ತಿಲ್ಲ ನೋಡಿ. ಏ ಹಾಗಲ್ವಾ? ಹೇಗುಂಟೆ ವ್ಯಾಪಾರ? ಸರಿ ಇತ್ತು, ಏನು ತೊಂದಿಲ್ಲ. ಇವತ್ತು ಏನು ತೊಂದಿಲ್ಲ. ವ್ಯಾಪಾರ ಮಾಡಿ ಬಂದಂತಹ ಲಾಭದಲ್ಲಿ ತಾವೇ ಉಣ್ಣುವುದು, ಸ್ವಾರ್ಥಪರ ಚಿಂತನೆ ಮಾಡಿದ್ರೆ ನಮ್ಮ ನಾಡೆನ್ನುವುದು ಉದ್ಧಾರ ಆಗುವುದು ಯಾವಾಗ? ಅದಕ್ಕೆ ನಮಗೆ ಸುಂಕ ಕೊಡ್ಬೇಕು. ಸುಂಕವನ್ನು ಅಭಿವೃದ್ಧಿಗೆ ವಿನಿಯೋಗಿಸ್ತೇವೆ. ಸುಸಜ್ಜಿತವಾಗಿರುತ್ತಾ ಮಾರುಕಟ್ಟೆಯನ್ನು ನಿಮ್ಮ ಪಾಲಿಗೆ ಒದಗಿಸ್ತೇವೆ. ಸುಂಕ ಕೊಡ್ಬೇಕೇನು? ಆಗೋದಿಲ್ಲ, ಆಯ್ತಾ? ಅಲ್ಲ, ಸ್ವಲ್ಪ ಕಡಿಮೆ ಆದ್ರೂ ತೊಂದ್ರೆ ಇಲ್ಲ ನಿನ್ನ ಒಟ್ಟಿಗೆ. ಹೌದಾ? ಮಾರುಕಟ್ಟೆ ಎಷ್ಟು ವರ್ಷ ಆಯ್ತಪ್ಪ ಮಾರುಕಟ್ಟೆ ತಯಾರು ಮಾಡ್ತಿದ್ದ? ಯಾವುದು ಸುಂಕ ಪ್ರಾರಂಭ ಆದದ್ದು ಈ ವರ್ಷದಿಂದ. ಆಶ್ವಾಸನೆ ಕೊಡೋದಾಯ್ತಲ್ಲ. ಹೌದು, ಆಗುದಿಲ್ಲ. ಸುಂಕ ಕೊಡ್ಲಿಕ್ಕೆ ಆಗುದಿಲ್ಲ. 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 ಬೇಡ ಬೇಡ, ನಾನೇ ಪಡೆದುಕೊಳ್ತೇನೆ. ಕೊಡ್ಲಿಕ್ಕೆ ಆಗುದಿಲ್ಲ.